ಎಲ್ರಿಗೂ ನಮಸ್ಕಾರ. ಪರಿಪೂರ್ಣವಾಗಿರುವ ಇನ್ನೊಬ್ಬರ ಬದುಕನ್ನು ಅನುಕರಿಸುವುದಕ್ಕಿಂತ ಅಪರಿಪೂರ್ಣವಾಗಿಯೇ ಆದರೂ ನಿಮ್ಮದೇ ನಿಯತವನ್ನು ಬದುಕುವುದು ಲೇಸು. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಮಾತು ಸ್ನೇಹಿತರೆ. ಇನ್ನೊಂದು ಮಾತು ಹೇಳ್ತೀನಿ, ನಾನು ಏನೆಂದು ನಾನು ಭಾವಿಸಿದ್ದೀನೋ ಅದು ನಾನಲ್ಲ, ನಾನು ಏನೆಂದು ನೀವು ಭಾವಿಸಿದ್ದೀರೋ ಅದು ಕೂಡ ನಾನಲ್ಲ, ನಾನು ಏನೆಂದು ನೀವು ಭಾವಿಸಿದ್ದೀರೆಂದು ನಾನು ಭಾವಿಸಿದ್ದೀನೋ ಅದು ನಾನಾಗಿರುತ್ತೇನೆ. ಇನ್ನು ಕ್ಲಿಯರಾಗಿ ಹೇಳೋದಾದರೆ, ನಾನು ಏನು ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನೋ ಅದು ನಾನಾಗಿರ್ತೀನಿ ಅಂತ ಸ್ನೇಹಿತರೆ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ವ್ಯಕ್ತಿ ವಿಭಿನ್ನತೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಒಬ್ಬ ವ್ಯಕ್ತಿಯಲ್ಲೇ ವಿಭಿನ್ನ ವ್ಯಕ್ತಿತ್ವಗಳಿರುತ್ತವೆ ಅನ್ನೋದು ಸಹ. ಇದು ಸಹಜ ಕೂಡ ಸ್ನೇಹಿತರೆ. ಹೇಗೆ ಅಂದರೆ, ಈಗ ನಾವು ಒಬ್ಬ ವ್ಯಕ್ತಿನ ನೋಡ್ತೀವಿ, ಅವ್ರು ತುಂಬ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ನಾವು ಅವ್ರನ್ನೇ ಫಾಲೋ ಮಾಡಬೇಕು, ಅವ್ರ ರೀತಿ ನಾವು ಆಗಬೇಕು ಅಂತ ಅನ್ಕೋತೀವಿ. ಅದು ತಪ್ಪಲ್ಲ. ಆದರೆ ನಾವು ಆ ವ್ಯಕ್ತಿನ ಆ ಸಂದರ್ಭದಲ್ಲಿ ಮಾತ್ರ ನೋಡಿರ್ತೀವಿ. ಬೇರೆ ಸಮಯದಲ್ಲಿ ಅವ್ರು ಹೇಗಿರ್ತಾರೋ ಯಾರಿಗೆ ಗೊತ್ತು ಅಲ್ವಾ? ಎಲ್ಲರ ವಿಷಯದಲ್ಲೂ ಇದೇ ಆಗೋದು. ಎಲ್ಲರೂ ಎಲ್ಲ ಸಮಯದಲ್ಲೂ ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಾವು ಫ್ರೆಂಡ್ಸ್ ಜೊತೆ ಒಂಥರ ಇರ್ತೀವಿ, ಫ್ಯಾಮಿಲಿ ಜೊತೆ ಒಂಥರ ಇರ್ತೀವಿ. ಫ್ರೆಂಡ್ಸ್ ಜೊತೆ ಇರೋ ಥರ ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗಲ್ಲ, ಮತ್ತು ವರ್ಕ್ ಪ್ಲೇಸಲ್ಲಿರೋ ಥರ ಮನೇಲಿ ಇರೋಕ್ಕಾಗಲ್ಲ. ಆ ಥರ ಇರಬಾರ್ದು ಕೂಡ. ಆ ಥರ ಇದ್ದಾಗ ಏನಾಗುತ್ತೆ, ನಮಗೆ ವರ್ಕ್ ಪ್ಲೇಸಲ್ಲಿರುವಂಥ ಟೆನ್ಷನ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅದನ್ನು ನಾವು ಈ ಕಡೆ ಟ್ರಾನ್ಸ್ಮಿಟ್ ಮಾಡ್ತೀವಿ. ಆಗ ಪರ್ಸ್ನಲ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಎರಡೂ ಹಾಳಾಗುತ್ತೆ. ನಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಪದರಗಳಿವೆ ಅಂತಲೇ ಹೇಳ್ಬೋದು. ಈ ಪದರಗಳು ಯಾವ್ಯಾವ ಜಾಗದಲ್ಲಿ ಯಾವ ಪದರ ಮೇಲ್ ಕಾಣಬೇಕು, ಯಾವ ಪದರ ಒಳಗಡೆ ಇರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಅನ್ಪ್ಲೆಸೆಂಟ್ ಎನ್ವಿರಾನ್ಮೆಂಟಲ್ಲಿ ಬದುಕಬೇಕಾದಂತಹ ಅಥವಾ ಕೆಲವು ಸಮಯವನ್ನು ಕಳಿಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಅಂತಹ ಒಂದು ಸಂದರ್ಭಗಳಲ್ಲಿ ಈ ಒಂದು ವ್ಯಕ್ತಿತ್ವದ ಪದರವನ್ನು ಬಳಸುವಂತಹ ಚಾಕಚಕ್ಯತೆ ಬಳಕೆಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ನಮ್ಮ ವ್ಯಕ್ತಿತ್ವದ ಪ್ರಜ್ಞಾಪೂರ್ವಕ ನಿಯಂತ್ರಣವೇ ಈ ಸುಖಿ ಜೀವನದ ರಹಸ್ಯ ಸ್ನೇಹಿತರೆ. ಏನಂತೀರಿ? ಕಮೆಂಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.